ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ಈ ವಾರ ಅಂದರೆ ಇಂದಿನಿಂದ ಒಟ್ಟು 5 ಕನ್ನಡ ಸಿನಿಮಾಗಳು ಬೆಳ್ಳಿತೆರೆಯನ್ನು ಅಲಂಕರಿಸಲು ಸಿದ್ಧವಾಗಿವೆ. ಎಲ್ರಿಗೂ ಗೊತ್ತಿರುವ ಹಾಗೆ ಆ್ಯಸ್ ಯೂಸ್ವಲ್ ನಮ್ಮ ಡಾಲಿ ಧನಂಜಯ ಅವರ ಮದರ್ ಪ್ರಾಮಿಸ್ ಈ ಚಿತ್ರದೊಂದಿಗೆ ಸಂಪೂರ್ಣ ಹೊಸಬರ ಚಿತ್ರತಂಡದವರ ಬ್ಯೂಟಿ ಬರ್ತಾ ಇದೆ. ಬಾಯ್ಸ್ ನೆವರ್ ಕಾಂಪ್ರಮೈಸು, ಶ್ರೀಕೃಷ್ಣ, ರಕ್ಕಿ, ಈ 5 ಸಿನಿಮಾಗಳು ಇವತ್ತು ಬಿಡುಗಡೆ ಆಗ್ತಾ ಇದ್ದಾವೆ. ಸೊ ಎಲ್ಲ ಚಿತ್ರಕ್ಕೂ ಮತ್ತು ಚಿತ್ರತಂಡದವ್ರಿಗೂ ಒಳ್ಳೆಯದಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಇನ್ನು ಮದರ್ ಪ್ರಾಮಿಸ್ ಸಿನಿಮಾ ಬಗ್ಗೆ ಹೇಳಬೇಕಂತಂದರೆ ಈಗ ಅಲ್ಲಲ್ಲಿ ಹಾಡುಗಳು ಹಿಟ್ಟಾಗಿದೆ, ಟ್ರೈಲರ್ಗಳು ಹಿಟ್ಟಾಗಿದೆ. ಡಾಲಿ ಧನಂಜಯ ಅವರು ಆ್ಯಕ್ಟ್ ಮಾಡಿರೋ ಸಿನಿಮಾ ಈಗ ಆಲ್ರೆಡಿ ಪೇಯ್ಡ್ ಪ್ರೀಮಿಯರ್ ಶೋ ಎಲ್ಲ ಕಡೆದು ನಡೆದು ಒಂದು ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಪಡೆದಿದೆ. ಬಾಯ್ಸ್ ನೆವರ್ ಕಾಂಪ್ರಮೈಸ್ ಸಿನಿಮಾನೂ ಅಷ್ಟೇ ಆಲ್ರೆಡಿ ಪ್ರೀಮಿಯರ್ ಶೋ ನಡೆದು ಜನರಿಂದ ಒಳ್ಳೆ ಪ್ರತಿಕ್ರಿಯೆ ಪಡೆದಿದೆ. ಸೊ ಹೀಗಾಗಿ ಎಲ್ಲ ಸಿನಿಮಾಗಳು ಒಳ್ಳೆಯದಾಗಲಿ ಅಂತಲೇ ನನ್ನ ಒಂದು ಹಾರೈಕೆ ಇರುತ್ತೆ. ರಕ್ಕಿ ಮತ್ತು ಶ್ರೀಕೃಷ್ಣ ಸಿನಿಮಾಗಳು ಸಂಪೂರ್ಣ ಹೊಸಬರ ಚಿತ್ರತಂಡದವರ. ಈ ರಕ್ಕಿ ಸಿನಿಮಾಗೆ ಶ್ರೀಮುರಳಿ ಅವರು ಕೂಡ ಒಂದು ಬೈಟ್ ಕೊಟ್ಟು ಸಾಥ್ ನೀಡಿದ್ದಾರೆ. ಶ್ರೀಕೃಷ್ಣ ಸಿನಿಮಾ ಒಂದು 2-3 ವಾರಗಳಿಂದನೇ ಬರಬೇಕಾಗಿತ್ತು, ಬಟ್ ಅದು ಅನೌನ್ಸ್ಮೆಂಟ್ ಆಗಿತ್ತು. ಬುಕ್ ಮೈ ಶೋದಲ್ಲೂ ಕೂಡ ನಾನು ನೋಡಿದ್ದೆ, ಬಟ್ ಇವಾಗ ರಿಲೀಸ್ ಆಗ್ತಾ ಇದೆ. ಸೊ ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಬ್ಯೂಟಿ ಬಂದು ಆ ಸಿನಿಮಾದ ಟ್ರೈಲರ್ ಕೂಡ ಹಿಟ್ಟಾಗಿತ್ತು, ನೋಡುಗರಿಂದನೂ ಕೂಡ ಮೆಚ್ಚುಗೆ ಪಡೆದಿತ್ತು. ಹೀಗಾಗಿ 5 ಸಿನಿಮಾಗಳಿಗೂ ಒಳ್ಳೆಯದಲ್ಲಿ ಆಲ್ ದ ಬೆಸ್ಟ್ ಅಂತ ನಾನು ಶುಭ ಹಾರೈಸ್ತೀನಿ. ಸಾಧ್ಯ ಆದರೆ ಎಲ್ಲ ಸಿನಿಮಾಗಳನ್ನು ನೋಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಥಿಯೇಟ್ರಲ್ಲೇ ಹೋಗಿ ನೋಡಿ, ಎಲ್ಲರೂ ಥಿಯೇಟ್ರಲ್ಲೇ ಹೋಗಿ ನೋಡೋಣ. ಡೋಂಟ್ ಪೈರಸಿಗೆ ಯಾರು ಪ್ರಾಮುಖ್ಯತೆ ಕೊಡಬೇಡಿ ಅಂತ ನಾನು ಹೇಳ್ತೀನಿ. ಎಲ್ಲ ಸಿನಿಮಾಗೂ ಒಳ್ಳೆಯದಲ್ಲ. ಆಲ್ ದ ಬೆಸ್ಟ್. ನೀವು ಯಾವ ಸಿನಿಮಾವನ್ನು ನೋಡ್ತಾ ಇದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಚಿತ್ರತಂಡಕ್ಕೆ ಶುಭ ಹಾರೈಸಿ. ಧನ್ಯವಾದಗಳು.